ಮೊದಲು ಮೆಟ್ರೋದಲ್ಲಿ ಪ್ರಯಾಣ ಮಾಡತಕ್ಕಂಥವ್ರು ಯಾರು? ಬೆಂಗಳೂರು ಇವತ್ತು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂತಹ ಒಂದು ಪ್ರಸಿದ್ಧವಾದಂತಹ ತಂತ್ರಜ್ಞಾನ ಸ್ಥಳ ಅಂತಾನೆ ಮೆಟ್ರೋ ಒಂದು ಏನ್ ಟ್ರಾಫಿಕ್ ಸಮಸ್ಯೆಯನ್ನ ಹೆಚ್ಚಾಗಿರೋದನ್ನ ಕಡಿಮೆ ಮಾಡ್ಲಿಕ್ಕೆ ಮತ್ತೆ ನಿಗದಿತ ಸಮಯದಲ್ಲಿ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ಇದನ್ನ ಬಹಳ ಜನ ನೆಚ್ಚಿಗೆ ಇಟ್ಕೊಂಡಿದ್ರು. ಈ ದರ ಏರಿಕೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೆಲಸಗಾರರಲ್ಲಿ ಒಂದು ಆತಂಕವನ್ನು ಸೃಷ್ಟಿ ಮಾಡಿದೆ. ಮೆಟ್ರೋ ದರ ಪರಿಷ್ಕರಣೆ ಮಾಡಿರ್ತಕ್ಕಂಥದ್ದನ್ನ ಎಲ್ಲಾ ಕಡೆ ಕೂಡ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ 6 ತಿಂಗಳು ಕೂಡ ಆಗಿಲ್ಲ. ಅದಾದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ದಿಢೀರಂತ ನೀವು ಮತ್ತೆ ದರ ಪರಿಷ್ಕರಣೆಯನ್ನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಇದರ ಬಗ್ಗೆ ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಎಂಬುದನ್ನ ನೀವೆಲ್ಲರ ಗಮನಕ್ಕೂ ತರಲಿಕ್ಕೆ ಇಷ್ಟಪಡ್ತೀನಿ. ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಆಟೋಮೇಟೆಡ್ ರಿವೈಸ್ಡ್ ಪೇ ಅನ್ನ ನೀವು ರಿವೈಸ್ಡ್ ಸರ್ವಿಸ್ ಅನ್ನ ನೀವೇನ್ ಪ್ರೊವೈಡ್ ಮಾಡ್ತಾ ಇದ್ದೀರಾ, ಇದರಿಂದ ಜನರಿಗೆ ತುಂಬಾ ಅನಾನುಕೂಲ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ನೌಕರರಿಗೆ 6 ತಿಂಗಳಿಗೊಂದ್ಸಲ ಸಂಬಳ ಹೆಚ್ಚಾಗೋದಿಲ್ಲ. ಆದ್ರೆ ಪ್ರತಿಯೊಂದು ದಿನ ಉಪಯೋಗಿಸ್ತಕ್ಕಂಥ ಎಲ್ಲಾ ಬಳಕೆಯ ವಸ್ತುಗಳು ಈಗಾಗಲೇ ದರ ಜಾಸ್ತಿ ಆಗಿರೋದ್ರಿಂದ ಅದರ ಬರೆ ಅಂತೆ ಎಂಬಂತೆ ಇದೊಂದು ಮತ್ತೆ ಅವರಿಗೆ ಹೊರೆಯಾಗ್ತಕ್ಕಂಥ ವಿಷಯ ಅಂತಂದ್ರೆ ನಿಜವಾಗ್ಲೂ ಅವರು ನೊಂದ್ಕೋಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಈ ಒಂದು ದರ ಪರಿಷ್ಕರಣೆ ಬಗ್ಗೆ ಮತ್ತೊಮ್ಮೆ ಅವಲೋಕನ ಮಾಡಿ ಇದನ್ನ ಹಿಂಪಡೆದ್ರೆ ನಾಗರಿಕರೇನಿದ್ದಾರೆ ಅವ್ರೆಲ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಪ್ರತಿದಿನ ನೌಕರರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವರು ವಾಹನ ವ್ಯವಸ್ಥೆಯನ್ನ ಕಂಡ್ಕೋಬೇಕಾದ್ರೆ ತುಂಬಾ ಸರಳವಾಗಿ ಎಲ್ರಿಗೂ ಕೂಡ ಅನಿವಾರ್ಯವಾಗಿ ದಿನನಿತ್ಯ ಅವರು ಉಪಯೋಗಿಸ್ತಕ್ಕಂಥದ್ದು ಇತ್ತೀಚೆಗೆ ಹೆಚ್ಚಾಗ್ತಾ ಇರ್ತದ್ದು ಮೆಟ್ರೋ ವಾಹನಗಳಲ್ಲಿ ಚಾಲನೆ ಮಾಡ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಏಕಾಏಕಿ ಅವ್ರ ಮೇಲೆ ನೀವು ಈ ತರದ ಒಂದು ದರ ಪರಿಷ್ಕರಣೆಯನ್ನ ಮಾಡಿ ಅವ್ರಿಗೆ ಹೊರೆ ಮಾಡತಕ್ಕಂಥದ್ದು ಗಂಭೀರವಾದ ವಿಷಯ ಆಗಿರೋದ್ರಿಂದ ಇದ್ರ ಬಗ್ಗೆ ಪರಿಷ್ಕರಣೆ ಮಾಡಿ ಅವರ ಹೊರೆಯನ್ನ ಇಳಿಸಬೇಕು. ಎಲ್ರಿಗೂ ಕೂಡ ಒಳಿತಾಗ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಸರ್ಕಾರದಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ.